ಕಾಲದಿಂದಲೂ ನಾವು ಆ ಒಂದು ಇದರಲ್ಲಿ ಬರ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ ಒಳಗಡೆಗೆ ದಯವಿಟ್ಟು ಈಗ ಆಗಿರ್ತಕ್ಕಂಥ ಅಧ್ಯಕ್ಷರ ಗಮನಕ್ಕೆ ನಾವು ತರ್ತೀವಿ. ಬಹಳಷ್ಟು ದಲಿತ ಒಂದು ವರ್ಗದಲ್ಲಿರ್ತಕ್ಕಂಥವ್ರನ್ನ ಸಾಹಿತ್ಯ ಪರಿಷತ್ ಒಳಗಡೆ ಕೆಲವೇ ಒಂದು ಮಂದಿಗಳಿಗೆ ಸೀಮಿತ ಆಗಿದೆ. ನಾನು ಕಂಡಂಗೆ ದಲಿತ ಮುಖಂಡರನ್ನಾಗಿರ್ಬೋದು, ದಲಿತ ವರ್ಗದಲ್ಲಿ ಇರ್ತಕ್ಕಂಥವ್ರನ್ನಾಗಿರ್ಬೋದು, ದಲಿತ ಸಾಹಿತ್ಯ ಪರಿಷತ್ ಒಳಗಡೆಗೆ ತಗೊಂಡಿಲ್ಲ. ಅದು ನಮ್ಗೆ ನೋವಿದೆ. ಯಾಕಂದ್ರೆ ಸುಮಾರು ಜನ ಯುವಕರಿದ್ದಾರೆ. ಸುಮಾರು ಜನ ಯುವಕರಿಗೆ ನಾವು ಕನ್ನಡವನ್ನ ಕಟ್ಟಿ ಬೆಳೆಸಿ ನಾವು ಈ ನಾಡನ್ನ ಕಟ್ಟಬೇಕು ಅಂತ ಅನ್ನುವಂಥ ಸಂದರ್ಭದಲ್ಲಿ ಬಹಳಷ್ಟು ವರ್ಗಗಳಿಂದ ಆ ಒಂದು ಸಾಹಿತ್ಯ ಪರಿಷತ್ ಒಳಗಡೆಗೆ ತಗೊಬೇಕು ಅನ್ನೋದು ನನ್ನೊಂದು ಅನಿಸಿಕೆ ಇದೆ. ಅದ್ರ ಜೊತೆಗೆ ಏನಿವತ್ತು ಕನ್ನಡ ಸಾಹಿತ್ಯ ಪರಿಷತ್ತನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಆ ಕನ್ನಡ ಸಾಹಿತ್ಯ ಪರಿಷತ್ತು ಸುಮಾರು ವರ್ಷಗಳಿಂದ ಈ ಒಂದು ಮುಳಬಾಗಿಲು ತಾಲೂಕಿನಲ್ಲಿ DVG ರವರ ಒಂದು ಮುಖ್ಯ ಪಾತ್ರ ವಹಿಸಬೇಕಾಗಿರ್ತಕ್ಕಂಥ ಮುಳಬಾಗಿಲು ತಾಲೂಕು DVG ಗುಂಡಪ್ಪನವರ ಒಂದು ಇದಕ್ಕೆ. ಹಂಗಾಗಿ ಯಾವುದೇ ಒಂದು ಕಾರ್ಯಕ್ರಮ ನಾವಿವತ್ತು ಗಡಿನಾಡ ಒಂದು ಭವನವನ್ನ ಕಟ್ಟಬೇಕು ಅಂತಂದ್ರೆ ಅವತ್ತು ಅಷ್ಟೇ ಅದು ಬಯಲು ರಂಗಮಂದಿರ ಅಂತ ಹೇಳಿ ಹೆಸರಿತ್ತು. ಆ ಹೆಸರಿಗಾಗಿ ಹೋರಾಟ ಮಾಡಿದ್ವಿ ನಾವು. ಏನು DVG ರವರ ಒಂದು ನೇಮ್ ಬರಬೇಕು ಅಂತ ಹೇಳ್ಬಿಟ್ಟು ಆ ಹೆಸರಿಗೂ ಸಹ ಈ ಹೋರಾಟ ಮಾಡಿದ್ವಿ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಮಾನ್ಯ ಜನಪ್ರಿಯ ಶಾಸಕರಲ್ಲಿ ಈ ಒಂದು ಸಭೆ ಮುಖಾಂತರ ಒಂದು ಸಂದೇಶ, ನಮಗೆ ಕನ್ನಡ ಭವನವನ್ನ DVG ರವರ ಹೆಸರಿನಲ್ಲಿ ಇಲ್ಲಿ ಕನ್ನಡ ಭವನವನ್ನ ಎಲ್ಲಾದ್ರೂ ಒಂದು ಜಾಗ ಹುಡುಕಿ ಸೂಕ್ತವಾದ ಜಾಗ ಕೊಟ್ಟು DVG ರವರ ಹೆಸರೇ ಇಟ್ಟು ಅಲ್ಲಿ ಕನ್ನಡ ಭವನವನ್ನ ದಯವಿಟ್ಟು ಈ ಸಾರಿ ಒಂದು ವೇದಿಕೆಯಲ್ಲಿ ತಾವು ಅನೌನ್ಸ್ ಅನ್ನ ಮಾಡಬೇಕು. ಯಾಕೆ ಅಂತಂದ್ರೆ ಅದು ಬಯಲು ರಂಗಮಂದಿರ ಶಾಲೆಗಳಿಗೆ ಸೀಮಿತ ಆಯಿತು. ನಮ್ಮ ಕನ್ನಡ ಕಟ್ಟಿ ಬೆಳೆಸ್ತಾ ಇರ್ತಕ್ಕಂಥ ಒಂದು ನಾಡಲ್ಲಿ ಇವತ್ತು ಕನ್ನಡ ಭವನ ಎಲ್ಲಾ ತಾಲೂಕುಗಳಲ್ಲೂ ಕನ್ನಡ ಭವನ ಇದೆ. ನಾನ್ ಕಂಡಂಗೆ ಇವತ್ತು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಕನ್ನಡ ಭವನ ಇಲ್ಲ. ಆ ಕನ್ನಡ ಭವನಕ್ಕಾಗಿ ದಯವಿಟ್ಟು ಜಾಗ ಕೊಡಬೇಕು ಮಾನ್ಯ ದಂಡಾಧಿಕಾರಿಗಳು. ಕನ್ನಡ ಭವನ DVG ರವರ ಹೆಸರಿನಲ್ಲೇನೆ ಕನ್ನಡ ಭವನ ಕಟ್ಟಬೇಕು. ಮೂರನೇದು, ಏನಿವತ್ತು ಕನ್ನಡ ಸಾಹಿತ್ಯನ ನಾವು ಕನ್ನಡ ಸಾಹಿತ್ಯಕ್ಕಾಗಿ ನಾವು ಇದು ಮಾಡ್ತಾ ಇದೀವೋ, ದಲಿತ ಸಾಹಿತ್ಯಗಳನ್ನ, ದಲಿತ ಸಾಹಿತ್ಯಕಾರರನ್ನ ಆ ಒಂದು ಸಾಹಿತ್ಯದ ಒಳಗಡೆಗೆ ಸೇರಿಸಬೇಕು. ಆ ದಲಿತ ಸಾಹಿತ್ಯನೂ ಒಂದು ಸಬ್ಜೆಕ್ಟ್ ಅಲ್ಲಿ ನಡಿಬೇಕು ಅನ್ನೋದು ನನ್ನ ಒಂದು ಧ್ಯೇಯ ಇದೆ. ಈ 4-5 ಅನಿಸಿಕೆಗಳನ್ನ ತಮ್ಮ ಮುಂದೆ ಇಟ್ಟಿದ್ದೀನಿ. ನನ್ನ 4 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ